ಗಾಯತ್ರಿ ಮಂತ್ರ. ವಿಶ್ವಾಮಿತ್ರ ಮಹರ್ಷಿಗಳು ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಬರ್ತಾರೆ. ಅಲ್ಲಿ ಮತ್ತೆ 1000 ವರ್ಷಗಳ ತಪಸ್ಸನ್ನು ಆಚರಣೆ ಮಾಡ್ತಾರೆ. 1000 ವರ್ಷಗಳ ನಂತರ ಅವರಿಗೆ ಊಟ ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಊಟ ಮಾಡಲು ತಟ್ಟೆಗೆ ಹಾಕ್ಕೊಂಡು ಊಟಕ್ಕೆ ಕುಳಿತುಕೊಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಇವರನ್ನು ಪರೀಕ್ಷಿಸಲು ಇಂದ್ರನು ಮಾರುವೇಷದಲ್ಲಿ ಬರ್ತಾನೆ. ತುಂಬ ಹಸಿವಾಗ್ತಿದೆ ಅಂತ ಹೇಳ್ತಾನೆ. ಕೂಡಲೇ ಊಟವನ್ನು ಇಂದ್ರನಿಗೆ ಕೊಟ್ಬಿಡ್ತಾರೆ. ಪುನಃ 1000 ವರ್ಷಗಳು ಉಪವಾಸ ಮಾಡ್ತಾರೆ. ಅಂತಹ ಘೋರವಾದ ತಪಸ್ಸನ್ನು ಮಾಡಿದ್ದರಿಂದ ಅವರ ಶಿರೋಭಾಗದಿಂದ ಹೊಗೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಸ್ವಲ್ಪ ಹೊತ್ತಿಗೆ ಪ್ರಪಂಚಕ್ಕೆಲ್ಲ ಹರಡುತ್ತೆ. ದೇವತೆಗಳಿಗೆಲ್ಲ ಭಯವಾಗಿ ಬ್ರಹ್ಮನ ಬಳಿಗೆ ಬರ್ತಾರೆ. ಬ್ರಹ್ಮನು ವಿಶ್ವಾಮಿತ್ರರು ಏನು ಕೇಳಿದರೂ ಕೊಟ್ಟು ಬಿಡಿ, ಇಲ್ಲವಾದರೆ ಪ್ರಪಂಚವೇ ಸುಟ್ಟು ಹೋಗುವುದು ಅಂತ ಹೇಳ್ತಾರೆ. ಮಹರ್ಷಿಗಳು ಈಗ ಕಾಮ ಕ್ರೋಧವಿಲ್ಲದೆ ಶಾಂತಚಿತ್ತರಾಗಿರುವರು. ಆದ್ದರಿಂದ ಒಂದು ವೇಳೆ ಸ್ವರ್ಗ ಬೇಕು ಅಂತಂದರೆ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಬ್ರಹ್ಮರ್ಷಿ ಸ್ಥಾನವನ್ನು ಕೇಳಿದರೂ ಕೊಡಿ ಅಂತ ಹೇಳ್ತಾರೆ. ಹೀಗೆ ಹೇಳುತ್ತಾ ಬ್ರಹ್ಮನೇ ವಿಶ್ವಾಮಿತ್ರರ ಬಳಿಗೆ ಬರ್ತಾನೆ. ಈಗ ನೀನು ಬ್ರಹ್ಮರ್ಷಿಯಾಗಿರುವೆ ಅಂತ ಹೇಳ್ತಾರೆ. ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟಿರುವನು ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಇನ್ನೊಂದು ವರ ಬೇಕು, ಏನೆಂದರೆ ಎಲ್ಲ ವೇದಗಳ ಜ್ಞಾನ ಬೇಕು ಅಂತ ಕೇಳ್ತಾರೆ. ಹಾಗೂ ವಸಿಷ್ಠರು ನನ್ನನ್ನು ಬ್ರಹ್ಮರ್ಷಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಹೀಗೆ ಎಷ್ಟೇ ಆತಂಕಗಳು ಉಂಟಾದರೂ ಪ್ರಪಂಚಕ್ಕೆ ದೊಡ್ಡದೊಂದು ಕಾರ್ಯ ಆಗಬೇಕು, ಯಾವುದರಿಂದ ಸಂತೋಷ ಸಿಗುವುದೋ ಅಂತಹ ಮಂತ್ರದ ಆವಿಷ್ಕಾರವಾಗಬೇಕಾಗಿದೆ ಅಂತ ಹೇಳ್ತಾರೆ. ಅದೇ ಗಾಯತ್ರಿ ಮಂತ್ರ.